ವೇದಿಕೆ ಮೇಲೆ ಆಸೀನರಾಗಿರುವ ಸುಬ್ರಾಯ ಭಟ್ರೆ, ಗುಣಾಜಿ ಅವರೇ, ಹೇಮಂತ್ ಅವರೇ, ಸುಭಾಸರ್ ಅವರೇ ಮತ್ತು ಇತರ ಕವಿವರ್ಯರು ಬೆಳಗ್ಗೆಯಿಂದಲೇ ವೇದಿಕೆಯಲ್ಲಿ ಕೂತುಕೊಳಿಸಿ ಸಿಕ್ಕಾಪಟ್ಟೆ ಕಣ್ಣು ಕೂಗ್ತಾ ಇದ್ದೇನೆ. ಅದಕ್ಕೆ ಎರಡು ಕಾರಣ ಇದೆ. ನಿನ್ನೆ ನನ್ನ ಅಣ್ಣ ತೀರಿ ಹೋಗಿದ್ದು, ಹಾಗೆ ನಿನ್ನೆ ನಾನು ಬಂದು ಸ್ವಲ್ಪ ಇದರಲ್ಲಿದ್ದೆ, ಬ್ಯುಸಿಯಾಗಿ. ಗೊತ್ತು, ಈಗ ಗಮನಿಸ್ತಾರೆ, ಜೀವಪಾರಿಯವರು ತಮಾಷೆ ಮಾಡ್ತಾರೆ ಅಂತೇಳಿ. ಇರಲಿ, ಒಂದು ಕಾರ್ಯಕ್ರಮ ಮಾಡುವುದು ಅಂದರೆ ಸಣ್ಣ ಕೆಲಸ ಏನಲ್ಲ. ನಾವು ಸಹ ಇದನ್ನು ಅನುಭವಿಸಿದವರೇ. ಹಾಗೆ ಚುಟುಕು ಸಾಹಿತ್ಯ ಪರಿಷತ್ತು ಎಂದಿನಂತೆ ಕನಿಷ್ಠ ಕೆಲವಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ಅನಿವಾರ್ಯ ಆದ ಕಾರಣ ಶಾಸ್ತ್ರಿಯವರ ಈ ಸಾಹಸಕ್ಕೆ ನಾನು ತಲೆಬಾಗುತ್ತೇನೆ. ಯಾಕಂದರೆ ಒಂದು ಸಂಸ್ಥೆ ಅಂತ ಆದ ಮೇಲೆ ಅದು ಏನೂ ಮಾಡಲಿಲ್ಲ ಅಂತ ಹೇಳುವ ರಿಮಾರ್ಕನ್ನು ನಾಳೆ ಮುಂದೆ ಬಂದವರು ಮಾಡಿದಾಗ ಅದು ಆ ಸಂಸ್ಥೆಗೆ ಒಂದು ಕಪ್ಪು ಚುಕ್ಕಾಗ್ತದೆ. ಖಂಡಿತ ಕಷ್ಟ ಇದೆ. ಬೆಳಗಿನ ಸನ್ನಿವೇಶ ನೋಡಿದೆ. ಮೇಲೆ 6 ಮಂದಿ ಇದ್ದಾರೆ, ಕೆಳಗೆ ನಾವು 3. ನಾನು ಸೆಲ್ಫಿ ತೆಗಿತೇನೆ, ಕುರ್ಚಿ ಮಾತ್ರ ಬರ್ತಾ ಉಂಟು ಇಲ್ಲಿಂದ. ಹಾಗೆ ಅಂಥ ಸಂದರ್ಭ ಭಾಳ ಬೇಜಾರಾಗಿದೆ ಅದನ್ನು ಕೇಳುವಾಗ. ಅದು ಯಾಕೋ ಈಗ ಈ ಸಾಹಿತ್ಯ ಸಭೆಗಳೆಲ್ಲ ಹಾಗೇ ಆಗ್ತಾ ಇದೆ. ಸಭಿಕ ಶೂನ್ಯ, ಸಭಿಕರು ಇರಲಿ. ಆದರೂ ಶಾಸ್ತ್ರಗಳೇ ಅದು 2 ಭಾಷೆ ಇದೆ, ತುಳು ಮತ್ತು ಕನ್ನಡದಲ್ಲಿ ಮರ್ಚ್ ಮಾಡಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಕೊಂಕಣಿಯು ಮಾಡಿ ಅಂತೇಳಿ ರೇವಣ್ಣವರು ಖಂಡಿತ ಹೇಳ್ತಾರೆ. ಕೊಂಕಣಿಯಲ್ಲಿ ರೀತಿ ಸೇರಿಸಿದ್ದೀವಿ. ಯಾಕಂದರೆ ಅವರಿಗೆ ಕೊಂಕಣ ಭಾಷಾ ಮಂಡಲದ ಅಧ್ಯಕ್ಷರು. ಹಾಗೆಯೇ 2 ಪುಸ್ತಕ ಬಿಡುಗಡೆ ಆಯಿತು. ಅದು 2 ದೊಡ್ಡ ಮೇರು ವ್ಯಕ್ತಿತ್ವದ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ದಿಗ್ಗಜರು ನೇಮು ಪೂಜಾರಿ ಮತ್ತು ಹರೀಶ್ ಬಾಯ್ ಅವರದ್ದು. ಹಾಗೆ ಆ ಪುಸ್ತಕದ ಬಿಡುಗಡೆಯೂ ಆಯಿತು. ಹಾಗೆಯೇ ಉದ್ಘಾಟನಾ ಕಾರ್ಯಕ್ರಮ ಬಹಳ ಚಂದಕ್ಕಾಯಿತು. ಗಣೇಶ ರಾವ್ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಆವತ್ತು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಮಂಗಳದೇವಿಯಲ್ಲಿ ಬಂದಿದ್ದಾರೆ. ನನಗೆ ಅವರು ಭಾಳ ಪರ್ಸನಲ್ ಆಗಿ ಸಹ ಚೆನ್ನಾಗಿ ಮಾತಾಡ್ತಾರೆ. ಅಂಥ ಅತಿಥಿಗಳನ್ನು ಕರೆಸಿ ಇಲ್ಲಿ ಮಾಡಿದ ಈ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯ. ಇರಲಿ, ನೀವು ಹೇಳಿದ್ದಕ್ಕೋಸ್ಕರ 2 ಮಾತನಾಡಿದೆ. ಯಾರೋ ಹಿತೇಶ್ರವರು ಇದನ್ನು ನಾನು ಮಾತನಾಡೋ ಬಗ್ಗೆ ಯೋಚನೆ ಸಹ ಮಾಡಿರಲಿಲ್ಲ. ಒಂದು ಗಜಲ್ ಓದ್ತೇನೆ, ತುಳು ಬೇಡ, ಬರೀ ಕನ್ನಡ ಮಾತ್ರ ಓದ್ತೇನೆ. ಯಾಕಂದರೆ 2ಕ್ಕೂ ಮೇಲೆ ಕುತ್ಕೊಳಿಸಿಬಿಟ್ಟಿದ್ದೀವಿ, ತುಳುವಿಗೆ ಮತ್ತು ಕನ್ನಡಕ್ಕೆ. ಅದು ಇನ್ನೊಂದು ಸಮಸ್ಯೆ. ಇರಲಿ, ಉತ್ತರಾಯಣ ಕಾಲ ಮಾಡು ಸತ್ಕಾರ್ಯಗಳು, ಉತ್ತರಾಯಣ ಕಾಲ ಮಾಡು ಸತ್ಕಾರ್ಯಗಳು, ಚಿತ್ತಶುದ್ಧಿಯನ್ನಿರಿಸಿ ದಾನಧರ್ಮ, ಉತ್ತಮನು ನೀನಾನು, ಎಳ್ಳು ಬೆಲ್ಲವ ಹಂಚಿ ಮತ್ತೆ ಮಾತಾಡುತ್ತಿರು ಶುಭ ನುಡಿಯ, 10 ಜನರೊಡೆ ಕಲೆತು ಆನಂದ ಕಾಣುತ್ತಿರು, ಗತ್ತು ಕೈ ರತ್ತನ್ನು ಬದಿಯಲ್ಲಿರಿಸುತ್ತಲಿರು, ಹೊತ್ತು ಹೊತ್ತಿಗೆ ಸುತ್ತು ಮುತ್ತದಲ್ಲಿ ಸಂಭ್ರಮಿಸಿ ಭಕ್ತರಿಗೆ ಸದ್ಭಾವ ಹೊಂದಿ ನಡೆಗಳನ್ನು, ಬಿತ್ತುತ್ತಿರು ಸನ್ನುಡಿಯ ದ್ವೇಷಪದಿ ಗೊತ್ತುತ್ತದೆ, ಉತ್ತು ಪ್ರೇಮದ ಬೀಜ ಸಕಲ ಲೋಕರಲ್ಲಿ, ಸತ್ತು ಹೋಗಲಿ ದುಷ್ಟ ಯೋಚನೆಯ ರಾಶಿಗಳು, ಮೆತ್ತುತ್ತಿರು ಪ್ರೀತಿ ಸೌಗಂಧಗಳನ್ನು, ಮೆತ್ತುತ್ತಿರು ಪ್ರೀತಿ ಸೌಗಂಧಗಳನ್ನು, ಎತ್ತರದಿ ರವಿ ಮೇಲೆ ಏರಿ ಕಿರಣವ ಬೀರಿ, ಹೊತ್ತು ನೆತ್ತಿಯ ಮೇಲೆ ಸಂಕ್ರಮಣ ತೋರಿ, ಕುತ್ತು ತಾರದೆ ಇರಲಿ ಜೀವನದ ಹಾದಿಯಲ್ಲಿ, ಮುತ್ತು ಹೊಳೆಯುವ ತೆರದಿ ನೀಡಿದಾರಿಯನ್ನು, ಹಗಲು ಹೆಚ್ಚಾಗುವುದು ದುಡಿಮೆಗದು ಅನುಕೂಲ, ಹೆಗಲಲ್ಲಿ ನೊಗವಿರಿಸಿ ಬೆವರಿಳಿಸಲು,
ಸೊಗದ ನಾಳೆಯ ಕೊಡುವ ಸುಜ್ಞಾನಿ ನಿನಗೀಗ ಮೊಗವ ನರಳಿಸಿ ನಗಲು ಬಾಳುಜೇನು ಉತ್ತರಾಯಣ ಕಾಲ ಮಾಡು ಸತ್ಕಾರ್ಯವನ್ನು ಚಿತ್ತಶುದ್ಧಿಯನ್ನಿರಿಸಿ ದಾನ ಧರ್ಮವನ್ನು ಚಿತ್ತಶುದ್ಧಿಯನ್ನಿರಿಸಿ ದಾನ ಧರ್ಮವನ್ನು. ಅವಕಾಶಕ್ಕೆ ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳು ಬರ್ತಾ ಇರಲಿ. ನಾವು ನಮಗೊಂದು ಹೆಮ್ಮೆ, ಯಾಕಂದರೆ ನಾವು ಸಹ ಒಂದು ವರ್ಷ ಕಾಲ ಇದರಲ್ಲಿ ಸರ್ಕಸ್ ಮಾಡಿದವರೇ ಈ ಪರಿಷತ್ತಿನಲ್ಲಿ. ಹಾಗಾಗಿ ನೀವು ಕಾರ್ಯಕ್ರಮ ಮಾಡಿದರೆ ಬೇರೆಲ್ಲ ಕಾರ್ಯಕ್ರಮ ಬಿಟ್ಟು ಬರುವುದಂತೂ ಗ್ಯಾರಂಟಿ ಅಂತ ಹೇಳಿ ಶಾಸ್ತ್ರಿಗಳಿಗೆ ಶುಭ ಕೋರುತ್ತಾ ಮತ್ತಿತರ ಪದಾಧಿಕಾರಿಗಳಿಗೆ ಶುಭಾಶಯ ಬೀರುತ್ತಾ ಹಳೆಯ ಹೊಸ ಎಲ್ಲ ಪದಾಧಿಕಾರಿಗಳಿಗೂ ಸದಾಶಯ ಕೊಡುತ್ತಾ ವಿರಮಿಸ್ತೇನೆ. ನಮಸ್ಕಾರ.